ನೀವೇನಾದರೂ ಮಂಗಳೂರು ಬಂದರೆ ಅಥವಾ ಮಂಗಳೂರಿನವರಾಗಿದ್ದರೆ ಒಂದು ಮಂಗಳೂರಲ್ಲಿ ಹೊಸದಾಗಿ ಡೆವಲಪ್ ಆದಂತಹ ಕೆಲವೊಂದು ಜಾಗಗಳನ್ನು ತೋರಿಸ್ತೇನೆ ನೋಡಿ. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂಡರಲ್ಲಿ ಆಗ್ತಿರುವಂತಹ ಒಂದು ಪಾರ್ಕ್ ಆಯಿತಾ. ಸೊ ಅದ್ರಲ್ಲಿ ನಿಮಗೆ ಔಟ್ಡೋರ್ ಟ್ರೀ ಹೌಸ್, ವಿಶಿಂಗ್ ವೆಲ್ ಅಂತ ಉಂಟು, ಫುಡ್ ಕಿಯೋಸ್ಕ್, ಪೆಡೆಸ್ಟ್ರಿಯನ್ ಶೆಲ್ಟರ್ ಇದೆಲ್ಲ ಉಂಟು. ಇಲ್ಲಿ ನೋಡಿ ಸಾಕಷ್ಟು ದ ಗ್ರಿಲ್ ಹಬ್, ಕುಡ್ಲ ವೇಫಲ್ಸ್, ಜಸ್ಟ್ ಜ್ಯೂಸ್ ಹಾಗೆ ಸಾಕಷ್ಟು ಅಂಗಡಿಗಳು ಓಪನ್ ಆಗಿದೆ. ನೈಟಲ್ಲಿ ಬಂದರೆ ಇನ್ನೂ ಒಂದು ಅದ್ಭುತವಾದಂತಹ ಒಂದು ವಾತಾವರಣ. ಸೊ ನೀವು ಆ ಕಡೆ ಪಾರ್ಕ್ ಕೂಡ ಇದೆ, ಹಾಗೆಯೇ ಕೆಫೆ ಕೂಡ ಇದೆ. ಮತ್ತು ನೀವು ಡಕ್ಗಳಿಗೆ ತಿಂಡಿ ಹಾಕೋದಂತಾದರೆ ಅಲ್ಲಿ ಒಂದು ಜಾಗ ಕೂಡ ಇದೆ. ಎವ್ರಿಥಿಂಗ್ ಇಸ್ ಟೆಂಪ್ರರಿ, ಬಟ್ ಮಂಗಳೂರು ಬಂದಾಗ ಈ ಒಂದು ಜಂಕ್ಷನಲ್ಲಿ ಸಿಕ್ಕಾಕೊಳ್ಳೋದೇ ಪರ್ಮನೆಂಟ್ ಅಂತ. ಫಸ್ಟ್ ಆಫ್ ಆಲ್ ಜಾಗ ಹೇಗಿದೆ ಅಂತ ತೋರಿಸ್ತೇನೆ. ಸೊ ನೀವು ಇಲ್ಲಿ ಬಂದರೆ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಮಂಗಳೂರಿಗೆ ಈ ಹೆಸರು ಬರಲು ಮೇಯ್ನ್ ಕಾರಣ ಈ ಮಂಗಳದೇವಿ ಅಮ್ಮ, ಈ ದೇವರೇನಿದ್ದಾರೆ ಹಾಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದುವೇ ನೋಡಿ ಮಂಗಳದೇವಿ. ಸೊ ನೀವೇನಾದರೂ ಮಂಗಳೂರು ಬರೋದಂತಾದರೆ ಈ ಕುದ್ರೋಳಿ ಕದ್ರಿ ದೇವಸ್ಥಾನದೊಟ್ಟಿಗೆ ಈ ಮಂಗಳದೇವಿ ದೇವಸ್ಥಾನ ಕೂಡ ವಿಸಿಟ್ ಮಾಡಿ. ತುಂಬಾ ಪವರ್ಫುಲ್ ಈ ದೇವಸ್ಥಾನ. ಹಾಯ್ ನಮಸ್ತೆ ವೀಕ್ಷಕರೇ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ನಾವು ನಿಮಗೆ ನೀವೇನಾದರೂ ಮಂಗಳೂರು ಬಂದರೆ ಅಥವಾ ಮಂಗಳೂರಿನವರಾಗಿದ್ದರೆ ಒಂದು ಮಂಗಳೂರಲ್ಲಿ ಹೊಸದಾಗಿ ಡೆವಲಪ್ ಆದಂತಹ ಕೆಲವೊಂದು ಜಾಗಗಳನ್ನು ತೋರಿಸ್ತೇನೆ. ಮೊನ್ನೆ ಆ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಬೇರೆ ಊರುಗಳನ್ನೆಲ್ಲ ತೋರಿಸಿದ್ದೇನೆ, ಆದರೆ ನಮ್ಮ ಊರಾದಂತಹ ಮಂಗಳೂರನ್ನೇ ವೀಡಿಯೋಗಳಲ್ಲಿ ತೋರಿಸಿಲ್ಲ. ಬಟ್ ಇವತ್ತು ಆ ವಿಡಿಯೋದಲ್ಲಿ ಯಾವುದೆಲ್ಲ ಜಾಗಗಳನ್ನು ತಲೆಯಲ್ಲಿದೆ ಅದನ್ನೆಲ್ಲ ನಿಮಗೆ ಅಲ್ಲಿ ತೋರಿಸಿ ಹೇಳ್ತೇನೆ ಹೇಗಿದೆ ಆ ಜಾಗಗಳು. ನೀವು ಮಂಗಳೂರು ಬಂದರೆ ಬರ್ಬೋದು ಈ ಜಾಗಗಳಿಗೆಲ್ಲ ಅಂತ. ಸೊ ಅದರಲ್ಲಿ ಮೊದಲಿಗೆ ಬರುವಂತಹ ಜಾಗನೇ ಈ ಕದ್ರಿಯಲ್ಲಿ ಹೊಸತಾಗಿ ಡೆವಲಪ್ ಆದಂತಹ ಕದ್ರಿ ಪಾರ್ಕ್ ಅಥವಾ ಕದ್ರಿ ವಾಕಿಂಗ್ ಸ್ಟ್ರೀಟ್ ಆಯಿತಾ. ಸೊ ಅದನ್ನು ತೋರಿಸ್ತೇನೆ. ಬಟ್ ಇಲ್ಲಿಗೆ ಬಂದರೆ ಮೇಯ್ನಾಗಿರೋದೇ ಇಲ್ಲಿನ ಟ್ರಾಫಿಕನ್ನು ದಾಟುವಂಥದ್ದು. ಸೊ ಈಗ 4 ಗಂಟೆ ಆಗಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಇಲ್ಲ, ಬಟ್ ಬೇರೆ ಟೈಮಲ್ಲಿ ಬಂದರೆ ಸಾಕಷ್ಟು ಟ್ರಾಫಿಕ್ ಇರ್ತದೆ. ಸೊ ನೋಡಿ, ಅದರಲ್ಲಿ ಮೊದಲಾಗಿ ಡೆವಲಪ್ ಆದಂತಹ ಜಾಗ ಈ ಜಾಗ. ಇದನ್ನು ಕದ್ರಿ ಪಾರ್ಕ್ ಅಂತ ಕರೀತಾರೆ. ಹಾಗೆಯೇ ಈಗ ಇದನ್ನು ಕದ್ರಿ ವಾಕಿಂಗ್ ಸ್ಟ್ರೀಟ್ ಅಂತ ಕೂಡ ಹೇಳ್ತಾರೆ. ಇಲ್ಲಿ ನೋಡಿ ಸಾಕಷ್ಟು ದ ಗ್ರಿಲ್ ಹಬ್, ಕುಡ್ಲ ವೇಫಲ್ಸ್, ಜಸ್ಟ್ ಜ್ಯೂಸ್ ಹಾಗೆ ಸಾಕಷ್ಟು ಅಂಗಡಿಗಳು ಓಪನ್ ಆಗಿದೆ. ಸೊ ನೈಟಲ್ಲಿ ಬಂದರೆ ಇನ್ನೂ ಒಂದು ಅದ್ಭುತವಾದಂತಹ ಒಂದು ವಾತಾವರಣ. ನೀವು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಡೈನ್ ಇನ್ ಮಾಡ್ಬೋದು. ಇಲ್ಲಿ ನೋಡಿ ಫ್ರೋಝನ್ ಬಾಟಲ್ ಅಲ್ಲಿ ನೋಡಿದಲ್ಲಿ ಎಲ್ಲ ಅದೇ. ಹಾಗೆಯೇ ಒಂದು ನೀವು ಬರೋದಂತಾದರೆ ಒಂದು ಒಳ್ಳೆಯ ವೆದರ್ ಕೂಡ ನೋಡಿ. ಆ ಕಡೆ ಈ ಕಡೆ ಮರ, ಪಾರ್ಕ್ ಎಂಜಾಯ್ ಮಾಡೋದಂತಾದರೆ ಪಾರ್ಕ್ ಕೂಡ ಹೋಗ್ಬೋದು. ಪರ್ಫೆಕ್ಟಾಗಿ ಹೇಳಬೇಕಂತಾದರೆ ಫ್ರೆಂಡ್ಸ್ ಅವರಿಗೆ, ಫ್ಯಾಮಿಲಿ, ಕಿಡ್ಸ್ ಎಲ್ರಿಗೂ ಆರಾಮದಾಯಕವಾದಂತಹ ಒಂದು ಜಾಗ ಈ ಕದ್ರಿ ವಾಕಿಂಗ್ ಸ್ಟ್ರೀಟ್. ಮಂಗಳೂರಿನ ಹತ್ರನೇ ಇದೆ. ಸೊ ಮಂಗಳೂರಲ್ಲೇ ಇದೆ, ಮಂಗಳೂರು ಸಿಟಿಯಿಂದ 1 ಕಿಲೋಮೀಟರ್ ಅಷ್ಟೇ. ಸ್ಯಾಟರ್ಡೆ ಸಂಡೇ ಬಂದರೆ ಇಲ್ಲಿ ಕರಾವಳಿ ಉತ್ಸವ ಕೂಡ ನಡೀತಾ ಇರ್ತದೆ. ಸೊ ಅವರು ಹೀಗೆ ರೀಲ್ಸ್ ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಇದುವೇ ಪಾರ್ಕ್ನ ಎಂಟ್ರೆನ್ಸ್. ಇದು ಪಾರ್ಕ್ನ ಎಂಟ್ರೆನ್ಸ್. ಒಳಗಡೆ ಹೋದರೆ ಮಕ್ಕಳಿಗೆ ಆಡುವಂಥದ್ದು, ವಾಕಿಂಗ್ ಮಾಡೋರು, ಮತ್ತು ಟ್ರೈನ್ ಕೂಡ ಇರಬೇಕು. ನಾವು ಸಣ್ಣದಿರುವಾಗ ಟ್ರೈನಲ್ಲಿ ಹೋಗ್ತಾ ಇದ್ವಿ. ಈಗ ನೋಡಿ ಇಲ್ಲಿ ಟ್ರೈನ್ ಹೋಗ್ತಾ ಉಂಟಲ್ಲ, ಅದರಲ್ಲಿ ಹೋಗ್ಬೋದು. ಬಟ್ ಈಗ ಹೊಸದಾಗಿ ಇಲ್ಲಿ ಪಾರ್ಕಿಂಗ್ ಪ್ರೈಸ್ ಎಲ್ಲ ತಗೊಳ್ತಾ ಇದ್ದಾರೆ. ಬಟ್ ವರ್ತಿಟ್ಟಾ ಅಲ್ವಾ ಅಂತ ನೀವೇ ಹೇಳಿ. ಇದು ನಮ್ಮ ಮೊದಲ ಜಾಗ, ಕದ್ರಿ ವಾಕಿಂಗ್ ಸ್ಟ್ರೀಟ್, ಕದ್ರಿ ಪಾರ್ಕ್. ಹಾಗೆಯೇ ಇಲ್ಲಿ ಹಾರ್ಸ್ ರೈಡಿಂಗ್ ಅಕಾಡೆಮಿ ಕೂಡ ಉಂಟು. ಸೊ ನೀವು ಹಾರ್ಸ್ ರೈಡ್ ಕೂಡ ಮಾಡ್ಬೋದು ಇಲ್ಲಿ ರೈಟ್ ಸೈಡಲ್ಲಿ. ಸೊ ಇದರ ಜಾಗ ಕದ್ರಿ ಪಾರ್ಕ್ ಅಥವಾ ಕದ್ರಿ ವಾಕಿಂಗ್ ಸ್ಟ್ರೀಟ್. ಸೊ ಈಗ ನಾವು ನೆಕ್ಸ್ಟ್ ಜಾಗ ಹೋಗ್ತಿರುವಂಥದ್ದು ಇಲ್ಲಿಂದ ಸ್ವಲ್ಪ ದೂರ, ಅದು ಕೂಡ ತುಂಬಾ ಡೆವಲಪ್ ಆಗಿದೆ. ಸೊ ಅಲ್ಲಿ ಹೋಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವಲ್ಲ. ಸೊ ಬನ್ನಿ. ಎವ್ರಿಥಿಂಗ್ ಇಸ್ ಟೆಂಪ್ರರಿ, ಬಟ್ ಮಂಗಳೂರು ಬಂದಾಗ ಈ ಒಂದು ಜಂಕ್ಷನಲ್ಲಿ ಸಿಕ್ಕಾಕೊಳ್ಳೋದೇ ಪರ್ಮನೆಂಟ್ ಅಂತ. ಸೊ ಈಗ ನಾನು ನಂತೂರಲ್ಲಿದ್ದೇನೆ. ನಂತೂರು ಎಷ್ಟೋ ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಟ್ರಾಫಿಕ್ ಅಂತೂ
ಜಾಸ್ತಿ ಆಗ್ತಾಯಿದೆ ಹೊರತು ಯಾವತ್ತೂ ಕಡಿಮೆ ಆಗೋದಿಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಇನ್ನೂ ಕೂಡ ಗೊತ್ತಾಗಲಿಲ್ಲ. ರೋಡ್ ಕೂಡ ಅಗಲ ಮಾಡಿದ್ದಾರೆ, ಆದರೂ ಕೂಡ ಟ್ರಾಫಿಕ್ ಬ್ಲಾಕ್ ಆಗ್ತಾನೇ ಉಂಟು. ಮೋಸ್ಟ್ಲಿ ಗಾಡಿಗಳೇ ಜಾಸ್ತಿ ಆಗ್ತಾಯಿದೆಯಾ ಅಂತ, ಎಲ್ಲರ ಮನೆಯಲ್ಲಿ 2-3 ಗಾಡಿ. ಸೊ ಅದಕ್ಕೆ ಮೇನ್ ಕಾರಣ ಇದೇ ಆಗಿರ್ಬೋದು ಅಲ್ವಾ? ನೀವೇನು ಹೇಳ್ತೀರಾ ಹೇಳಿ. ನಾನೀಗ ಕದ್ರಿಯಿಂದ ಡೈರೆಕ್ಟಾಗಿ ನಂತೂರು ಮೂಲಕ ಕಂಕನಾಡಿಯಾಗಿ ಈಗ ಮಂಗಳದೇವಿ ಅಂತ ಒಂದು ಜಾಗಕ್ಕೆ ಬಂದಿದ್ದೇನೆ. ಮಂಗಳೂರಿಗೆ ಈ ಹೆಸರು ಬರಲು ಮೇನ್ ಕಾರಣ ಈ ಮಂಗಳದೇವಿ ಅಮ್ಮ, ಈ ದೇವರೇನಿದ್ದಾರೆ ಹಾಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದುವೇ ನೋಡಿ ಮಂಗಳದೇವಿ. ಸೊ ನೀವೇನಾದರೂ ಮಂಗಳೂರು ಬರೋದಂತಾದರೆ ಈ ಕುದ್ರೋಳಿ ಕದ್ರಿ ದೇವಸ್ಥಾನದೊಟ್ಟಿಗೆ ಈ ಮಂಗಳದೇವಿ ದೇವಸ್ಥಾನ ಕೂಡ ವಿಸಿಟ್ ಮಾಡಿ. ತುಂಬಾ ಪವರ್ಫುಲ್ ಈ ದೇವಸ್ಥಾನ. ಮುಂದುಗಡೆ ಕಾಣಿಸ್ತಿದೆಯಲ್ಲ ಮಹೋತ್ಸವಬಾರ ಶ್ರೀ ಮಂಗಳದೇವಿ ದೇವಸ್ಥಾನ. ಇಲ್ಲಿ ಸಾಕಷ್ಟು ಗಾಡಿಗಳ ಪೂಜೆ ಮತ್ತು ಸಾಕಷ್ಟು ಜಾತ್ರೆಗಳು ನಡೀತಾ ಇರ್ತದೆ. ಸೊ ಮಂಗಳದೇವಿ ಅದರ ಹಿಂದೆಗಡೆ ಇನ್ನೊಂದು ದೇವಸ್ಥಾನ ಕೂಡ ಇದೆ, ಅದುವೇ ಬೋಳಾರ ಮಾರಿಗುಡಿ ದೇವಸ್ಥಾನ. ಅದರ ಕಡೆಗಡೆ ಹೋಗಬೇಕು. ಸೊ ಮಂಗಳದೇವಿ ಸೈಡ್ ರೋಡಲ್ಲಿ ಹೋದರೆ ಇಲ್ಲಿಂದ ನೀವು ರೈಟ್ ಸೈಡಿಗೆ ಹೋದರೆ ಒಂದು ಜಾಗ ಇದೆ, ಲೆಫ್ಟ್ ಸೈಡಿಗೆ ಹೋದರೂ ಒಂದು ಒಳ್ಳೆಯ ಪ್ಲೇಸ್ ಇದೆ. ಸೊ ನಾವು ಲೆಫ್ಟಿಗೆ ಹೋಗುವ. ರೈಟ್ ಸೈಡಿಗೆ ನಮ್ಮ ವಿಡಿಯೋ ನೋಡಿ ಜಾಸ್ತಿ ಜನ ಹೋದರೆ ಅಲ್ಲಿ ಜಾಗ ಸಾಕಾಗೋದಿಲ್ಲ. ಹಾಗಾಗಿ ಈ ಜಾಗ ತುಂಬಾ ಅದ್ಭುತ. ಸೊ ಖಂಡಿತ ಆ ಕಡೆನೇ ಹೋಗ್ತಾ ಇದ್ದೇನೆ. ಸೊ ಇದರ ಹೆಸರು ಗುಜ್ಜರ ಕೆರೆ ಅಂತ. ಸೊ ಇಲ್ಲೊಂದು ಓಲ್ಡ್ ಕೆರೆ ಇತ್ತಾಯ್ತಾ. ಬಟ್ ಮಂಗಳೂರು ಸ್ಮಾರ್ಟ್ ಸಿಟಿ ಆದಮೇಲೆ ಇದನ್ನು ತುಂಬಾ ಡೆವಲಪ್ ಮಾಡಿದ್ದಾರೆ. ಸೊ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಡೆವಲಪ್ ಮಾಡಿದಂತಹ ಸಾಕಷ್ಟು ಯೋಜನೆಗಳಿದೆ. ಅದರಲ್ಲಿ ನನಗೆ ತುಂಬಾ ಪರ್ಸ್ನಲಿ ಫೇವ್ರೇಟ್ ಆದದ್ದು ಈ ಒಂದು ಜಾಗ. ಯಾಕಂದರೆ ಇದು ಮೊದಲು ಒಂದು ಕೊಳಚೆ ನೀರು ಇರುವಂತಹ ಜಾಗ ಆಗಿತ್ತು. ಅಂದರೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾ ಇರಲಿಲ್ಲ. ಬಟ್ ಈಗ ಎಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳಿದರೆ ಇಲ್ಲಿ ಹತ್ತಿರದಲ್ಲೇ ಸಾಕಷ್ಟು ಕೆಫೆಗಳು, ರೆಸ್ಟೋರೆಂಟ್ಗಳು ಓಪನ್ ಆಗಿ ಒಂದು ಪೀಸ್ಫುಲ್ ಆದಂತಹ ವಾತಾವರಣ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಜಾಗ ಹೇಗಿದೆ ಅಂತ ತೋರಿಸ್ತೇನೆ. ಸೊ ನೀವು ಇಲ್ಲಿ ಬಂದರೆ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ನೋಡಿ, ಇದುವೇ ಜಾಗ. ಸೊ ಇಲ್ಲಿಗೆ ಆರಾಮ್ಸೆ ನೀವು ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಇದುವೇ ಗುಜ್ಜರ ಕೆರೆ ಲೇಕ್. ಸೊ ಇದು ಮೊದಲು ಹೇಗಿತ್ತು ಅಂತ ನಾನೊಂದು ಫೋಟೋ ಹಾಕ್ತೇನೆ ಗೂಗಲಲ್ಲಿ ಸಿಕ್ಕಿದರೆ. ಸೊ ಇದು ಗುಜ್ಜರ ಕೆರೆ ಲೇಕ್ ಆಯಿತಾ. ಸೊ ನೀವು ಆ ಕಡೆ ಪಾರ್ಕ್ ಕೂಡ ಇದೆ, ಹಾಗೆಯೇ ಕೆಫೆ ಕೂಡ ಇದೆ. ಮತ್ತು ನೀವು ಡಕ್ಗಳಿಗೆ ತಿಂಡಿ ಹಾಕೋದಂತಾದರೆ ಅಲ್ಲಿ ಒಂದು ಜಾಗ ಕೂಡ ಇದೆ. ಸೊ ಒಂದು ನೈಟ್ ಟೈಮಲ್ಲಿ ಬಂದರೆ ಒಂದು ಅದ್ಭುತ ವಾತಾವರಣ, ಪೀಸ್ಫುಲ್ಲಾಗಿ ನಿಮ್ಮ ಗರ್ಲ್ ಫ್ರೆಂಡ್ ಒಟ್ಟಿಗೆ ಬರ್ತೀರಂತಾದರೆ ಅಥವಾ ಫ್ರೆಂಡ್ಸ್ ಜೊತೆ ಬರ್ತೀರಂತಾದರೂ ಕೂಡ ಒಂದು ಆರಾಮ್ಸೆ ಕೂತ್ಕೊಂಡು ಈ ವ್ಯೂವನ್ನು ನೋಡ್ಬೋದು. ಸೊ ಇದೊಂದು ಇನ್ನೊಂದು ಜಾಗ, ಇದರ ಹೆಸರು ಗುಜ್ಜರ ಕೆರೆ ಲೇಕ್. ಸೊ ಇಲ್ಲಿಂದ ನಾವು ಈಗ ನೆಕ್ಸ್ಟ್ ಜಾಗಕ್ಕೆ ಹೋಗುವಂತಹ ಟೈಮ್. ಅದರ ಮೊದಲು ಹೇಗಿದೆ ನೋಡಿ, ನಿಮ್ಮ ಪ್ರಕಾರ ಹೇಗಿದೆ ಈ ಜಾಗ? ಸೊ ಮಂಗಳೂರು ಬಂದರೆ ಖಂಡಿತ ಈವ್ನಿಂಗನ್ನು ಇಲ್ಲಿ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತಾ ಈಗ ಇಲ್ಲಿಂದ ಮುಂದೆಗಡೆ ಹೋಗುವ ಬನ್ನಿ. ಸೊ ಇದರಲ್ಲಿ ಗಾಡಿ ನೀವು ಬಂದರೆ ಗಾಡಿಯಲ್ಲಿ ನಿಲ್ಲಿಸ್ಬೇಕಾಯ್ತಾ. ಆ ಕಡೆ ಬೇಕಿದ್ರೆ ಆ ಕಡೆ ಹೋಗ್ಬೋದು, ನಾವು ಮುಂದೆ ಹೋಗ್ತೇನೆ. ಸೊ ಎಲ್ಲ ಗಾಡಿಗಳು ಹೋಗ್ತಾ ಉಂಟಲ್ಲ, ಸೊ ನಾನು ಕೂಡ ಮುಂದೆ ಹೋಗಿ ನಿಮಗೆ ತೋರಿಸ್ತೇನೆ ಹೇಗಿದೆ ಅಂತ. ಸೊ ಇನ್ನೂ ಕೂಡ ಸುಮಾರು ಡೆವಲಪ್ ಆಗಬೇಕಷ್ಟೇ ಈ ಜಾಗ. ಬಟ್ ಒಂದು ಹೊಸ ಓಪನಿಂಗ್ ಆಗ್ತಾಯಿದೆ ಜಾಗ ಅಂತ ನಾನು ಇಲ್ಲಿ ಬಂದಿರುವಂಥದ್ದು. ಸೊ ಹೋಗುವ, ಮುಂದೆಗಡೆ ಹೋಗಿ ನಿಮಗೆ ತೋರಿಸುವ ಹೇಗಿದೆ ಈ ಜಾಗ ಅಂತ. ಬನ್ನಿ. I never got it, why'd you have to go? I guess this world's too slow for you. I think there's beauty in the gray, the cold, but you just want the gold. And there's no way I can beat it, 'cause I got no chance when it comes to her. She got the glitter and the fame, and I just wasn't enough for you. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂಡರಲ್ಲಿ ಆಗ್ತಿರುವಂತಹ ಒಂದು ಪಾರ್ಕ್ ಆಯಿತಾ. ಸೊ ಅದಲ್ಲಿ ನಿಮಗೆ ಔಟ್ಡೋರ್ ಟ್ರೀ ಹೌಸ್,
ವಿಶಿಂಗ್ ವೆಲ್ ಅಂತ ಉಂಟು, ಫುಡ್ ಕಿಯೋಸ್ಕ್, ಪೆಡೆಸ್ಟ್ರಿಯನ್ ಶೆಲ್ಟರ್ ಇದೆಲ್ಲ ಉಂಟು. ಮತ್ತು ಇಲ್ಲಿ ಬರಬೇಕಂತಾದರೆ ಮೋಸ್ಟ್ಲಿ ಟಿಕೆಟ್ ಕೂಡ ಇಡ್ತಾರೆ, ಬಟ್ ಇದನ್ನು ಈಗ ಕಂಪ್ಲೀಟಾಗಿ ಓಪನ್ ಆಗಲಿಲ್ಲ, ಅಫಿಷಿಯಲಾಗಿ ಓಪನ್ ಆಗಲಿಲ್ಲ. ಬಟ್ ಎಲ್ಲೋ ಹೇಳಿ ಕೇಳ್ಬಟ್ಟೆ ಒಂದು 70 crore ಪ್ರಾಜೆಕ್ಟ್ ಅಂತ. ಸೊ ನೋಡಿ, ಮಂಗಳೂರು ರಿವರ್ ಫ್ರಂಟ್ ಗ್ಯಾಲರಿ ಅಂತ ಇದ್ರ ಹೆಸರು. ಸೊ ಇಲ್ಲಿ ನಿಮಗೆ ಇದೆಲ್ಲ ಇರ್ಬೋದು, ಮೋಸ್ಟ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ಬೋದು. ಸ್ವಲ್ಪ ಮಂಗಳೂರಿಂದ ದೂರ ಇದೆ ಅಂತ ಮಾತ್ರ, ಅದು ಬಿಟ್ಟರೆ ಒಂದು ಪೀಸ್ಫುಲ್ ಆದಂತಹ ವಾತಾವರಣ ನಿಮಗೆ ಇಲ್ಲಿ. ಮೇಲುಗಡೆ ಟ್ರೈನ್ ಹೋಗ್ತಾ ಇರ್ತದೆ, ಆ ಕಡೆಯಿಂದ ಸನ್ಸೆಟ್ಟನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಒಂದು ಅದ್ಭುತವಾದಂತಹ ಸ್ಥಳ. ಸೊ ಇದು ಮಾರ್ಗನ್ಸ್ ಗೇಟ್ ಹತ್ತಿರ ಇದೆ. ಸೊ ಇದರ ರೂಟ್ ನೋಡಬೇಕಂತಾದರೆ ನೀವು ನಮ್ಮ ಯೂಟ್ಯೂಬ್ ಚಾನಲಿಗೆ ಹೋಗಿ ನೋಡ್ಬೋದು, ನಾವು ಬಂದಿರುವಂತಹ ದಾರಿಯಲ್ಲಿ. ಸೊ ತುಂಬ ಕನ್ಫ್ಯೂಸ್ ಆಗ್ತದೆ ಇಲ್ಲಿ ಬರುವಂಥದ್ದು, ಬಟ್ ನೀವು ಓಪನ್ ಆದಮೇಲೆ ಖಂಡಿತ ಇಲ್ಲಿಗೆ ಬರ್ಬೋದು. ಸದ್ಯಕ್ಕೆ ಇಲ್ಲಿ ಬಿಡ್ತಾ ಇಲ್ಲ, ಕೆಲವರನ್ನು ಬಿಡ್ತಾ ಇದ್ದಾರೆ, ಬಟ್ ನೋಡಿ ಯಾವುದು ಜಾಸ್ತಿ ಜನ ಇಲ್ಲ, ಯಾರಿಗೂ ಇನ್ನೂ ಸದ್ಯಕ್ಕೆ ಗೊತ್ತಾಗಲಿಲ್ಲ ಈ ಒಂದು ಜಾಗದ ಬಗ್ಗೆ. ಹಾಗೆ ನೋಡಿ ಟ್ರೀ ಹೌಸ್ ಕೂಡ ಇದೆ, ಬೈ. ಸೊ ಕೂತ್ಕೊಳ್ಳಿಕ್ಕೆ ಸಾಕಷ್ಟು ಅರೇಂಜ್ಮೆಂಟ್ಸ್ ಕೂಡ ಇದೆ, ಮಕ್ಕಳಿಗೆ ಆಡಲಿಕ್ಕೆ ಪಾರ್ಕ್ ಕೂಡ ಇದೆ. ಒಂದು ಪ್ಯೂರ್ಲಿ ವಾಕಿಂಗ್ ಎನ್ವೈರ್ಮೆಂಟ್, ಒಂದು ಪೀಸ್ಫುಲ್ ಎನ್ವೈರ್ಮೆಂಟ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಬರೋದಂತಾದರೆ ಬೆಳಿಗ್ಗೆ ಕೂಡ ಬರ್ಬೋದು, ಸಂಜೆ ಬರೋದಂತಾದರೆ ಸಂಜೆ ಕೂಡ ಬರ್ಬೋದು. ಈ ಸನ್ಸೆಟ್ಟನ್ನು ನೋಡ್ತಾ ನಿಮ್ಮ ದಿನವನ್ನು ಕಳೆಯಬಹುದು ಅಂತ ಹೇಳ್ತಾ, ಈಗ ಇಲ್ಲಿಂದ ವಾಪಸ್ ಮಂಗಳೂರು ಕಡೆಗೆ ನಮ್ಮ ಪಯಣ. ಸೊ ಈ ಒಂದು ಎಪಿಸೋಡ್ ಪ್ಯೂರ್ಲಿ ಮಂಗಳೂರಲ್ಲಿರುವಂತಹ ಕೆಲವೊಂದು ಜಾಗಗಳನ್ನು ಅಥವಾ ಹಿಡನ್ ಸ್ಪಾಟ್ಸ್ಗಳನ್ನು ತೋರಿಸುವಂಥದ್ದು. ಸೊ ಅದರಲ್ಲಿ ಕೊನೆಯ ಜಾಗನೇ ಈ ಒಂದು ಜಾಗ, ಈ ರಿವರ್ ಫ್ರಂಟ್. ಇದನ್ನು ತೋರಿಸ್ಬೇಕಿತ್ತು, ಸೊ ಹಾಗಾಗಿ ತೋರಿಸಿದ್ದೇನೆ. ಮಂಗಳೂರಲ್ಲಿ ಇದ್ದಷ್ಟು ದಿನ ಆದರೂ ಮಂಗಳೂರಿನ ಬಗ್ಗೆ ತೋರಿಸುವ, ಮಂಗಳೂರಿನ ಜಾಗಗಳನ್ನು ತೋರಿಸುವ ಅಂತ. ಬಟ್ ನೀವೇನಾದರೂ ಬರೋದಂತಾದರೆ ಖಂಡಿತ ಇಲ್ಲಿ ಬರ್ಬೋದು. ಮೋಸ್ಟ್ಲಿ ಸ್ವಲ್ಪ ಇದನ್ನು ಓಪನ್ ಆದಮೇಲೆ ಇಲ್ಲಿ ಎಂಟ್ರಿ ಫೀಸ್ ಕೂಡ ಇರ್ತಾರೆ, ಸೊ ಮೇಂಟೈನ್ ಮಾಡಲಿಕ್ಕೆ. ಆದರೆ ಬಂದರೆ ಪ್ಲಾಸ್ಟಿಕ್ಗಳನ್ನು ಬಿಸಾಡಬೇಡಿ, ಹೀಗೆ ಪ್ಲಾಸ್ಟಿಕ್ಗಳನ್ನು ಬಿಸಾಡಬೇಡಿ ಪ್ಲೀಸ್. ಯಾಕಂದರೆ ನಮಗೆ ಕೊಟ್ಟಿರುವಂತಹ ಜಾಗವನ್ನು ನಾವು ಪ್ಯೂರ್ಲಿ ಎಂಜಾಯ್ ಮಾಡೋಣ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಮಾಡೋದು ಬೇಡ ಅಂತ ಹೇಳ್ತಾ, ನೋಡಿ ವಿಶಿಂಗ್ ವೆಲ್ ಕೂಡ ಉಂಟು ಇಲ್ಲಿ. ಸೊ ನೀವು ವಿಶ್ ಏನಾದಿದ್ದರೆ ವಿಶ್ ಮಾಡ್ಬೋದು, ಅಥವಾ ಗರ್ಲ್ ಫ್ರೆಂಡ್ ಜೊತೆ ಬರೋದಂತಾದರೆ ನಮ್ಮಿಬ್ಬರು ಮದುವೆ ಆಗಲಿ ಅಂತ ವಿಶ್ ಮಾಡ್ಬೋದು, ಹೀಗೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ. ಸೊ ಅಫಿಷಿಯಲ್ ಆಗಿದ್ದು ಓಪನ್ ಆಗಲಿಲ್ಲ, ಓಪನ್ ಆದಮೇಲೆ ಖಂಡಿತ ಒಂದು ವೀಡಿಯೋ ಸಪ್ರೇಟ್ ಮಾಡ್ತೇನೆ ಟೈಮ್ ಇದ್ದರೆ. ಬಟ್ ಹೇಗಿದೆ ನೋಡಿ ವಾತಾವರಣ. ಸೊ ಇಲ್ಲಿ ಹೋಗಿ ಆ ಕಡೆ ಹೋಗಿ ಅಲ್ಲೆಲ್ಲ ನೋಡುವಂಥದ್ದು ಮಾಡ್ಬೋದಾ? ಇಲ್ಲ, ಇಲ್ಲಿ ಮಧ್ಯದಲ್ಲಿ ಗಿಡ ಎಲ್ಲ ಹಾಕಿದಾರಲ್ಲ. ಬಟ್ ಖುಷಿ ಆಗ್ತಾ ಉಂಟು ನನಗೆ, ತುಂಬಾ ಖುಷಿ ಆಗ್ತಾ ಉಂಟು. ಪೀಸ್ಫುಲ್ ಆದಂತಹ ಒಂದು ಸನ್ಸೆಟ್ ನೋಡ್ತಾ, ಫ್ರೆಂಡ್ಸ್ ಇದ್ದರೆ ಫ್ರೆಂಡ್ಸ್ ಹತ್ರ ಮಾತಾಡ್ತಾ, ಗರ್ಲ್ ಫ್ರೆಂಡ್ ನಿಮಗಿದ್ರೆ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇದು ಮಂಗಳೂರಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿದೆ. ಸೊ ಮಂಗಳೂರಲ್ಲಿ ಇರುವಂತಹ ಹಿಡನ್ ಸ್ಪಾಟ್ಸ್ಗಳನ್ನು ನಾನು ನಿಮಗೆ ತೋರಿಸಿದ್ದೇನೆ, ಅದರಲ್ಲಿ ಒಂದು ಈ ಜಾಗ. ಸೊ ಆ ಸ್ಪಾಟ್ಸ್ಗಳನ್ನು, ಬೇರೆ ಜಾಗಗಳನ್ನು ನೀವು ನೋಡಬೇಕಂತಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಪರ್ಸನ್ ಅನ್ರೀಚಬಲ್ಗೆ ಹೋಗಿ ನೋಡ್ಬೋದು. ಸೊ ಅಲ್ಲಿ ಕೆಲವೊಂದು ಜಾಗಗಳನ್ನು, ನನಗೆ ಗೊತ್ತಿರುವಂತಹ ಕೆಲವೊಂದು ಜಾಗಗಳನ್ನು ನಿಮಗೆ ತೋರಿಸಿದ್ದೇನೆ, ಅದು ಕೂಡ ಮಂಗಳೂರಲ್ಲಿ. ಸೊ ಇಷ್ಟನ್ನು ಹೇಳ್ತಾ ಈಗ ಇಲ್ಲಿಗೆ ನಮ್ಮ ಈ ವಿಡಿಯೋ ಎಂಡ್ ಮಾಡೋಂಥ ಸಮಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನೆಕ್ಸ್ಟ್ ವಿಡಿಯೋ ಎಲ್ಲಿ ಆಗಿರುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ, ಒಂದು ಹೊಸ ಜಾಗ ಆಗಿರುತ್ತೆ. ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.